ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರಿಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ ಬರ್ರಿ ಮತ್ತು ಬೇಗ ಬೇಗ ಅಟೆಂಡೆನ್ಸ್ ಹಾಕ್ರಿ. ಮೊದಲು ಗ್ಯಾಸ್ ಕಟ್ಟಿನ ಚೆಂದಾಗಿ ತೊಳ್ಕೊಂಡು ಅದ್ರ ಮೇಲೆ ಹಿಟ್ಟನ್ನ ಜರಡಿ ಹಿಡಿದು ತೊಗೊತಿದ್ದೀನಿ. ಜೋಳದ ಹಿಟ್ಟು ಹಾಗೆ ಒಂದು ಸೈಡ್ ಒಲೆ ಮೇಲೆ ಬಿಸಿನೀರು ಕಾಯ್ಸೋಕೆ ಇಟ್ಟಿದ್ದೀನಿ ಜಿಗಿಟ್ ಮಾಡ್ಕೊಳಕ್ಕೆ. ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡತ್ತೀನಿ, ಇದನ್ನ ನಾದ್ಕೊಳಕತ್ತೀನಿ. ಆಮೇಲೆ ಸ್ವಲ್ಪ ಇದು ಬಿಸಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಬಿಟ್ಟು ನಾದ್ಕೊಳ್ರಿ. ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಮೆತ್ತಗೆ ನಾದ್ಕೊಳ್ರಿ. ಹಿಟ್ಟು ಮೆತ್ತಗಾದಷ್ಟು ರೊಟ್ಟಿ ಚೆನ್ನಾಗಿ ಬರ್ತೈತಿ. ಚೆನ್ನಾಗಿ ನಾದ್ಕೊಂಡಂಗೆ ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊತೀವಿ ಹಂಗೆ ರೊಟ್ಟಿ ಕೂಡ ಚೆನ್ನಾಗಿ ಬರ್ತಾವೆ. ಓಕೆ, ಹಿಟ್ಟು ನಾದ್ಕೊಂಡು ರೆಡಿ ಮಾಡ್ಕೊಂಡಿನಿ. ಹಂಗೆ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡು ಅದಕ್ಕೆ ಒಂದು ಕಾಟನ್ ಬಟ್ಟೆ ಹಾಕಿ ಇಟ್ಕೊಂಡಿದ್ದೀನಿ. ಯಾಕಂದರೆ ರೊಟ್ಟಿಗೆ ಮೇಲೆ ಸ್ವಲ್ಪ ನೀರು ಹಚ್ಚಬೇಕಾಗುತ್ತಲ್ಲ, ಅದಕ್ಕೆ ಬೇಯಿಸೋವಾಗ ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನ ಚೆಂದಾಗಿ ರೌಂಡಾಗಿ ಮಾಡ್ಕೊಂಡು ಪಟ ಅಂತ ರೊಟ್ಟಿನ ಬಡೀರಿ. ರೌಂಡ್ ಶೇಪ್ ಆಗೋವರೆಗೂ ರೊಟ್ಟಿನ ಚೆನ್ನಾಗಿ ತಟ್ಕೊಳ್ರಿ ಕೈಲೇ. ಈ ರೀತಿ ಚೆನ್ನಾಗಿ ರೊಟ್ಟಿ ಬಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಬಾಡಿ ಒಳಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಚೆನ್ನಾಗಿ ರೊಟ್ಟಿನ ಬಡೀರಿ. ಇದು ಒಂದು ಟೈಪ ಕೈಲಿ ರೊಟ್ಟಿ ಮಾಡೋದು. ಮತ್ತು ಇನ್ನೊಂದು ಟೈಪ್ ಅಂದ್ರೆ ಚಪಾತಿ ಲಟ್ಟಿಸ್ತೀವಲ್ರಿ, ಹಂಗೆ ಒಂದು ಲತ್ಗುಣಿ ತೊಗೊಂಡು ಹಿಟ್ಟನ್ನ ರೌಂಡಾಗಿ ಮಾಡ್ಕೊಂಡು ಅದು ಒಂದು ಮೆಥಡ್ ರೊಟ್ಟಿನ ಮಾಡೋದು. ಇವಾಗ ಎಲ್ಲರೂ ಹಾಗೆ ಮಾಡ್ತಾರೆ. ಈ ನಮ್ಮದು ಬ್ಯುಸಿ ಲೈಫ್ ಒಳಗೆ ಕೈಲಿ ರೊಟ್ಟಿ ಬಡ್ಕೊತ ಕುಂತ್ರೆ ಲೇಟ್ ಆಗುತ್ತಂತೇಳಿ ಲಟ್ಗುಣಿ ತೊಗೊಂಡು ರೊಟ್ಟಿ ಲಟ್ಸೋದ ಭಾಳ. ಒಂದು ಹಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ನ ಹಂಗೆ ಸೈಡಿಗೆ. ನಮ್ದು ರೌಂಡಿಗೆ ರೊಟ್ಟಿ ರೆಡಿ ಆಗೈತಿ. ಹಂಚ್ ಮೇಲೆ ಹಾಕಿ ನೀರು ಹಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಒಂದು ಸೈಡ್ ಅಷ್ಟೇ ಹಚ್ಚಿದ್ದೀನಿ. ಬೆಂದ ತಕ್ಷಣ ಮತ್ತೆ ನೆಕ್ಸ್ಟ್ ಟ್ವಿಸ್ಟ್ ಮಾಡಿ ಹಾಕ್ಕೊಳ್ರಿ. ರೊಟ್ಟಿನ ಚೆನ್ನಾಗಿ ಬೆನೆಸ್ರಿ. ಇನ್ನೊಂದು ಸೈಡ್ ಕೂಡ ಟ್ವಿಸ್ಟ್ ಮಾಡಿ ಹಾಕೊಳ್ತಿದ್ದೀನಿ ರೊಟ್ಟಿನ. ಒಂದು ಕಾಟನ್ ಬಟ್ಟೆ ತೊಗೊಂಡು ಒತ್ತಿ ಚೆನ್ನಾಗಿ ಬೆನೆಸ್ತಾ ಇದ್ದೀನಿ. ಇದರಿಂದ ರೊಟ್ಟಿ ಮೆತ್ತಗೆ ಬರುತ್ತೆ. ಓಕೆ, ಮತ್ತು ಇನ್ನೊಂದು ಟೈಪ್ ಅನ್ನಲ್ರಿ, ಹಿಟ್ಟು ತೊಗೊಂಡು ರೌಂಡಾಗಿ ಮಾಡ್ಕೊಂಡು ಅದನ್ನ ಸ್ವಲ್ಪ ಕೈಲೇ ರೊಟ್ಟಿ ತಟ್ಕೊಂಡು ರೌಂಡ್ ಮಾಡ್ಕೊಳ್ರಿ. ಯಾಕಂದರೆ ಲಟ್ಸೋಕೆ ಸ್ವಲ್ಪ ಈಸಿ ಆಗುತ್ತೆ. ಹಿಂಗೆ ಸ್ವಲ್ಪ ರೌಂಡ್ ತಟ್ಕೊಂಡು ನೆಕ್ಸ್ಟ್ ಲತ್ಗುಣಿ ತೊಗೊಂಡು ಚೆಂದಾಗಿ ರೊಟ್ಟಿ ಲಟ್ಟಿಸ್ರಿ ರೌಂಡ್ ಶೇಪ್ ಆಗೋ ಥರ. ಲಟ್ಸೋದೇನಂದ್ರೆ ಬೇಗ ತೆಳ್ಳಗೆ ಆಗ್ತವೆ ರೊಟ್ಟಿ. ಆಮೇಲೆ ಹಿಂಗೆ ನಮ್ಮ ಬ್ಯುಸಿ ಲೈಫ್ ಒಳಗೆ ಬೇಗ ರೊಟ್ಟಿ ಮಾಡೋಕೆ ಇದು ಭಾಳ ಈಸಿ ಸ್ಟೆಪ್ ಅಂತ ಹೇಳ್ಬೋದು. ಬೇಗ ಆಗಿಬಿಡುತ್ತೆ ಲಟ್ಸೋದಾದರೆ. ಬಡಿಯೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ರೊಟ್ಟಿ ತೆಳ್ಳಗೆ ಕೂಡ ಬರ್ತಾವೆ. ಎಷ್ಟು ಹಿಟ್ಟು ಜಾಸ್ತಿ ಜಿಗಿ ಇದ್ದಷ್ಟು ರೊಟ್ಟಿ ತೆಳ್ಳಗೆ ಬರ್ತಾವೆ. ಚೆಂದಾಗಿ ಲಟ್ಟಿಸ್ಕೊಳ್ರಿ. ಆಮೇಲೆ ಹಿಂಗೆ ಹಂಚ್ ಮೇಲೆ ಹಾಕಿ ನೀರು ಹಚ್ಚಿ ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ರಿ. ನೋಡಿದ್ರಲ್ಲ ನಮ್ದು ಜೋಳದ ರೊಟ್ಟಿ ಮಾಡೋದು ಹೆಂಗಂತೇಳಿ. ಮಷಿನಿಲ್ಲೂ ಮಾಡ್ತಾರೆ ಇವಾಗ ರೊಟ್ಟಿ. ಬಟ್ ಮಷಿನಲ್ಲಿ ಮಾಡೋದ್ರಂತ ಪರಿ ಏನು ಟೇಸ್ಟ್ ಇರೋಂಗಿಲ್ಲ, ಅಷ್ಟು ಚೆನ್ನಾಗೂ ಇರೋಲ್ಲ. ಬಟ್ ಕೈಲಿ ಬಡ್ದು ಮಾಡಿದ್ರೇ ರೊಟ್ಟಿ ಟೇಸ್ಟ್ ಚೆನ್ನಾಗಿರುತ್ತೆ. ರೊಟ್ಟಿ ಅಂತೂ ಮಾಡಿದ್ದಾಯಿತು. ಬರ್ರಿ ಮತ್ತು ಸರ್ವ್ ಮಾಡೋಣ. ನಾನು ರೊಟ್ಟಿ ಜೊತೆಗೆ ಎಗ್ ಸಾಂಬಾರು ಮಾಡಿದ್ದೆ, ತತ್ತಿ ಸಾಂಬಾರು. ಅದ್ರ ಜೊತೆಗೆ ಸರ್ವ್ ಮಾಡಕತ್ತೀನಿ. ರೊಟ್ಟಿ ಜೊತೆಗೆ ಎಗ್ ಸಾಂಬಾರು ಇಲ್ಲ ಚಿಕನ್ ಮಟನ್ ಹಂಗೆ ಚೆನ್ನಾಗಿರುತ್ತೆ. ವೆಜ್ ನಾನ್ ವೆಜ್ ಎರಡಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಇನ್ನೇನು ಮತ್ತು ನಾನ್ ವೆಜ್ ಜೊತೆಗೆ ಈರುಳ್ಳಿ ಸೌತೆಕಾಯಿ ಇಲ್ಲಾಂದ್ರೆ ಹೆಂಗೆ ಹೇಳ್ರಿ, ಅದನ್ನೇ ಇಟ್ಕೊಳ್ರಿ. ಮತ್ತು ಹಂಗೆ ಜೊತೆಗೆ ಒಂದು ಬೌಲಲ್ಲಿ